ಗೊತ್ತು ನಿಮಗೆ. ಇದಕ್ಕೆ ವಿ ಜಿ ಅಂತ ಹೇಳ್ತೀವಿ. ವಿ ಜಿ ಅಂದರೆ ಏನು ಅಂದರೆ ಇದ್ರ ಮುಖಾಂತರ ಡಾಟಾ ಟ್ರಾನ್ಸ್ಫರ್ ಆಗ್ತದೆ. ಸಿ ಪಿ ಒಳಗಿರತಕ್ಕಂಥ ಡಾಟಾ ಏನಿರ್ಬೋದು ಇದ್ರ ಕೇಬಲ್ ಮುಖಾಂತರ ನಿಮಗೆ ಈ ಮಾನಿಟರಿಗೆ ಸಪ್ಲೈ ಆಗ್ತಾ ಇದೆ. ವಿಡಿಯೋ ಗ್ರಾಫಿಕ್ ಎರೋ ಅಂತ ಹೇಳ್ತಾರೆ. ವಿಡಿಯೋ ಗ್ರಾಫಿಕ್ ಎರೋ ಅಂತ ಹೇಳ್ತಾರೆ. ಇದ್ರ ಮುಖಾಂತರ ಸಿಗ್ನಲ್ ಮುಖಾಂತರ ಟ್ರಾನ್ಸ್ಫರ್ ಆಗ್ತಾರೆ. ಓಕೆ, ಅದು ಹೆಂಗೆ ಮಾಡಬೇಕು ಇಲ್ಲಿ ಕೊಟ್ಟು ನೋಡಬೇಕು. ಜೋಡಣೆ ಕೊಟ್ಟಿರ್ತಾನೆ ಈ ರೀತಿ. ಅಂದರೆ ವಿ ಜಿ ಇದಕ್ಕೆ ವಿ ಜಿ ಅಂತ ಹೇಳ್ತೀವಿ. ವಿ ಜಿ ಪೋರ್ಟ್ ಅಥವಾ ವಿ ಜಿ ಕೇಬಲ್ ಅಂತ ಹೇಳ್ಬೋದು. ಇಲ್ಲಿ ಜೋಡಣೆ ಮಾಡ್ಕೋಬೋದು ಈ ಥರ. ಇದು ಸ್ಲೋ ಮೂವ್ಮೆಂಟ್ ಮಾಡ್ಕೋಬೇಕು ಈ ರೀತಿ. ಈಗ ಏನು ಕನೆಕ್ಟ್ ಮಾಡಿದಾನ ವಿ ಜಿ ಕೇಬಲ್ನ ಕನೆಕ್ಟ್ ಮಾಡಿದ್ವಿ. ಇದು ಅದಕ್ಕೆ ಯೂಸ್ ಆಗ್ತದೆ ನಿಮಗೆ ಮಾನಿಟರಿಗೆ ನಿಮಗೆ ಸಪ್ಲೈ ಆಗ್ತದೆ. ಸಿ ಪಿ ಇರತಕ್ಕಂಥ ಡಾಟಾ ಏನಿದೆ, ಡಾಟಾ ಇರ್ಬೋದು ಏನಿರ್ಬೋದು, ಆ ಮಾಹಿತಿ ನಿಮಗೆ ಈ ಕೇಬಲ್ ಮುಖಾಂತರ ನಮಗೆ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ಇನ್ನೊಂದು ಬರ್ತದೆ ನಿಮಗೆ ಇದಕ್ಕೆ ಯು ಎಸ್ ಬಿ ಅಂತ ಹೇಳ್ತೀವಿ. ಯು ಎಸ್ ಬಿ ಅಂದ್ರೆ ಏನು? ಯೂನಿವರ್ಸಲ್ ಸೀರಿಯಲ್ ಬಸ್. ಓಕೆ, ಇಲ್ಲಿ ಟೋಟಲ್ ನಿಮಗೆ 4 ಇರ್ತಾವೆ, ಹೆಚ್ಚು ಇರ್ಬೋದು, ಹಿಂಗೇನಿಲ್ಲ. ಓಕೆ, ಅದನ್ನ ನಾವು ಮಾಡ್ಕೋಬೇಕು ಈ ರೀತಿ ನಾವು. ಓಕೆ, ಇನ್ನೊಂದು ಜೋಡಣೆ ಮಾಡ್ಕೋಬೋದು. ಟೋಟಲ್ ನಿಮಗೆ ಈ ರೀತಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮಗೆ ಪವರ್ ಸಪ್ಲೈ. ಕರೆಂಟ್ ಬೇಕಲ್ಲ ನಮಗೆ, ಯಾಕಂದ್ರೆ ಇದು ಅಸೆಂಬಲ್ ಇದೆ. ನಿಮಗೆ ಪವರ್ ಇಲ್ಲ ನಿಮಗೆ ಕಂಪ್ಯೂಟರ್ ಸ್ಟಾರ್ಟ್ ಆಗಂಗಿಲ್ಲ. ಓಕೆ, ಇದಕ್ಕೆ ನಮ್ಗೆ ಪವರ್ ಮೇನ್ ನಿಮಗೆ ಪವರ್ ಸಪ್ಲೈ ಬೇಕು. ಎದ್ರ ಮುಖ ಇಲ್ಲಿ ಕರೆಂಟ್ ಇರುತ್ತೆ. ಪವರ್ ಸಪ್ಲೈ ನಿಮಗೆ ಎಸ್ ಎಂ ಪಿ ಎಸ್ ಇದೆ. ಎಸ್ ಎಂ ಪಿ ಎಸ್ ಅಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇಲ್ಲಿ ಜೋಡಣೆ ಮಾಡಿದಾಗ ಎಲ್ಲ ಭಾಗಗಳಿಗೆ ಇದು ಇದ್ರ ಮುಖಾಂತರ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ಇದಕ್ಕೆ ನಿಮಗೆ ಇದಕ್ಕೆ ನಾವು ಕನೆಕ್ಟ್ ಮಾಡ್ಬೋದು ಪವರ್ ಸಪ್ಲೈ. ಇದನ್ನ ಪವರ್ ಸಪ್ಲೈ ಅಂತ ಹೇಳ್ತೀವಿ. ಇದು ಕೇಬಲ್ ಇದೆ, ಅದು ಜೋಡಣೆ ಇಲ್ಲಿ ಪೋರ್ಟ್ ಇದೆ. ಓಕೆ, ಈ ಪೋರ್ಟ್ ಇದು ಕನೆಕ್ಟ್ ಆದ ನಂತರ ಇದಕ್ಕೆ ನಾವು ನಿಮ್ಗೆ ಗೊತ್ತು, ನಿಮಗೆ ಇದಾದ ನಿಮಗೆ ಬೋರ್ಡಿ ಕನೆಕ್ಟ್ ಮಾಡ್ಕೊಬೋದು ನಾವು. ಓಕೆ, ಇದು ಬೋರ್ಡಿ ಕನೆಕ್ಟ್ ಆಗುತ್ತೆ. ಓಕೆ, ಇದು ಗೊತ್ತ ನಮಗೆ ಕನೆಕ್ಟ್ ಮಾಡೋದು ಗೊತ್ತಾಗ್ತದೆ. ಟೋಟಲ್ ನಿಮಗೆ ಸಿ ಪಿ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂಬೋದು ನಿಮಗೆ ಗೊತ್ತಾಗುತ್ತೆ.